ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವವನ್ನು ಇಡೀ ದೇಶ ಮತ್ತು ವಿದೇಶಗಳಲ್ಲೂ ಕೂಡ ಭಾಳ ಸಂಭ್ರಮ. ಪ್ರತಿ ವರ್ಷ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಘಟನೆಗಳವರು ಮಾಡ್ತಾಯಿದ್ರು, ನಾವು ಕೂಡ ಮಾಡ್ತಾಯಿದ್ವಿ. ಇವತ್ತು ಒಟ್ಟಾರೆ ಆ ತಾಲೂಕು ಆಡಳಿತ ಮಂಡಳಿ ಮತ್ತು ನಾವೆಲ್ಲ ಸೇರಿ ಇವತ್ತು ಕೋಗಲು ಸರ್ಕಲಿಂದ ನಮ್ಮ ಮಿನಿ ವಿಧಾನಸೌಧ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಯಿತು. ಅಲ್ಲಿಯವರೆಗೂ ನಾವು ಈ ಮೆರವಣಿಗೆಯನ್ನು ಹೋಗ್ತಾ ಇದ್ದೀವಿ ನಾವೆಲ್ಲ ಕೂಡ. ಮತ್ತು ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಅನೇಕ ಮುಖಂಡರು ಕೂಡ ಮಾತಾಡೋರಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದಿಂದ ಇವತ್ತು ಭಾರತ ಪ್ರಪಂಚದಲ್ಲೇ ಬಲಿಷ್ಠವಾದಂಥ ರಾಷ್ಟ್ರವಾಗಿ ಬೆಳೆದಿರ್ತಕ್ಕಂಥದ್ದು. ಮತ್ತು ಏನು ಹಿಂದುಳಿದ ವರ್ಗ ಮತ್ತು ತುಳಿತಕ್ಕೊಳಗಾಗಿದ್ದಂಥ ದಲಿತ ಜನಾಂಗ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ಅವರು ಕೂಡ ಆ ಕಷ್ಟಗಳನ್ನು ಅನುಭವಿಸಿ ಹೋರಾಟವನ್ನು ಮಾಡಿ ಅವರ ತ್ಯಾಗದ ಫಲವಾಗಿ ಇವತ್ತು ನಾವೆಲ್ಲ ಕೂಡ ಇರೋದರಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಜೀವನವನ್ನು ನಡೆಸ್ತಾ ಇದ್ವಿ. ಅಂಥ ಮಹಾನುಭಾವನನ್ನು ಇಡೀ ದೇಶದ 140 ಕೋಟಿ ಜನ ಕೂಡ ಸ್ಮರಿಸ್ತಕ್ಕಂಥದ್ದು ಅತ್ಯವಶ್ಯಕತೆ ಇದೆ ಮತ್ತು ಸ್ಮರಿಸಬೇಕು. ನೋಡಿರಿ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಇವತ್ತು ಭಾರತದ ಪ್ರಜಾಪ್ರಭುತ್ವ ಬೇರೆ ದೇಶಗಳಿಗೆ ಮಾದರಿಯಾಗಿದೆ. ಇಲ್ಲಿ ಸಾಮಾನ್ಯ ಕೂಲಿ ಕಾರ್ಮಿಕರಿಂದ ಹಿಡಿದು ಭಿಕ್ಷಾ ಬೇಡೋದ್ರಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳನ್ನು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಸಮಾನವಾದಂಥ ಹಕ್ಕುಗಳನ್ನು ಕೊಟ್ಟಿರೋದಕ್ಕೋಸ್ಕರ ಇವತ್ತು ನಾವು ಬಲಿಷ್ಠ ಭಾರತ ಆಗಿರ್ತಕ್ಕಂಥದ್ದು. ಇದರಲ್ಲಿ ಬೆಳೆಯೋದಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಯಕೆ ಏನಿತ್ತು, ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಕೂಡ ಅವರ ಹೇಳಿದ ವೇದವಾಕ್ಯವಾಗಿ ತಿಳ್ಕೊಂಡು ಇವತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರೋದ್ರಿಂದನೇ ಇವತ್ತು ಪ್ರಪಂಚವನ್ನು ಎದುರಿಸ್ತಕ್ಕಂಥ ಶಕ್ತಿ ಭಾರತಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಅದನ್ನು ಅನುಷ್ಠಾನಕ್ಕೆ ತರ್ತಾ ಇರ್ತಕ್ಕಂಥ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 5 ಸ್ಥಳಗಳನ್ನು ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಸ್ಮಾರಕಗಳನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಇವತ್ತು ಸಂವಿಧಾನಕ್ಕೆ ಅತ್ಯಂತ ಹೆಚ್ಚಿನ ಗೌರವವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಹಾದಿಯಲ್ಲಿ ನಡೀತಾ ಇರೋದ್ರಿಂದ ಇವತ್ತು ಭಾರತ ಬಲಿಷ್ಠವಾಗಿರ್ತಕ್ಕಂಥದ್ದು. ಸರ್, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ಬೆಳಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ಶಕ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ಧೈರ್ಯ. ಇವತ್ತು ಏನು ಇಡೀ ವಿಶ್ವದಲ್ಲಿ ಒಂದು ವಿಶ್ವ ನಾಲೆಡ್ಜ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ರೂ ಸಹ ವಿಶ್ವದಾದ್ಯಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಿಸ್ತಾರಂದರೆ ಅವರಿಗೆ ಸಂದ ಗೌರವ. ಅವರು ಏನು ಇಡೀ ವಿಶ್ವದ ಮೇಲೆ, ಈ ಭಾರತದ ಮೇಲೆ ಇಟ್ಟಂತಹ ಕಳಕಳಿಯನ್ನು ಎತ್ತು ತೋರಿಸ್ತದೆ. ಇವತ್ತು ಅತಿ ದೊಡ್ಡ ಸಂವಿಧಾನವನ್ನು ಕೊಟ್ಟು ಮಹಿಳೆಯರಿಗೆ, ಕಾರ್ಮಿಕರಿಗೆ, ಶೋಷಿತರಿಗೆ ಎಲ್ಲರಿಗೂ ಸಹ ಒಂದು ಸಮಾನತೆ ಹಕ್ಕನ್ನು ಕೊಟ್ಟಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಮನೆಗಳಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪೂಜೆಯನ್ನು ಮಾಡಬೇಕಾಗ್ತದೆ. ಇವತ್ತು ನಾವು ಬಹಳಷ್ಟು ನಾಯಕರನ್ನು ನೋಡ್ತೀರಿ. ಎಲ್ಲ ನಾಯಕರಿಗಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಲ್ಲೋದನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ. ಇವತ್ತು ಯಲಹಂಕದಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ, SR ವಿಶ್ವನಾಥಣ್ಣನ ನೇತೃತ್ವದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಸೇರಿಕೊಂಡು ಇವತ್ತು ದೊಡ್ಡ ಒಂದು ಜಾಥಾ ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಬಹಳಷ್ಟು ಖುಷಿ ತರ್ತಾ ಇದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತಗಳು, ಅವರ ತತ್ವ ಸಿದ್ಧಾಂತಗಳಿದೆ, ಎಲ್ಲರಿಗೂ ಸಹ ಪ್ರಚಲಿತವಾಗಿ ಬಹಳಷ್ಟು ತಿಳ್ಕೊಳ್ಳೋದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಆಧರಿಸುವ ಜೊತೆಗೆ ಅವ್ರನ್ನ ಅಧ್ಯಯನ ಮಾಡಿದಾಗ ನಮಗೆ ಎಲ್ಲನೂ ಗೊತ್ತಾಗುತ್ತೆ ಅಂತೇಳಿ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.